ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSV ಟೆಡ್ ಸರ್ಕಲ್ಗೆ ಸ್ವಾಗತ. ಇವತ್ತು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 2025-26ನೇ ಸಾಲಿನ ಪಠ್ಯ ಯಾವುದು ತಂದಾಗ ಸಂಕಲ್ಪ ಗೀತೆ ಅಂತಕ್ಕಂಥ ಒಂದು ಪಠ್ಯದ ಒಂದು LVA ಆಧಾರಿತವಾಗಿ ಒಂದು ಘಟಕ ಪರೀಕ್ಷೆನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡೋಣ. ಸೊ ಇಲ್ಲಿ ಮರುಸಂಚಿನ ಭಾಗ ಸಂಧಿಗಳು ಅಂತಕ್ಕಂಥದ್ದು ಇರ್ತಕ್ಕಂಥದ್ದಿದೆ. ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಮೇಲೆ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಉತ್ತರ ಸಹಿತವನ್ನು ನೋಡ್ಕೊತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳು ನೀಡಲಾಗಿದ್ದು ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಇಲ್ಲಿ ಬರೀಬೇಕು. ಇಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಪೂಜಾರಿ ಪದ ಈ ವ್ಯಾಕರಣ ಒಂದು ಅಂಶಕ್ಕೆ ಸೇರಿದೆ. ಇದು 1ನೇ ಪ್ರಶ್ನೆ. ಇನ್ನು ಅಂಕಿತ ನಾಮಕ್ಕೆ ಉದಾಹರಣೆ ಯಾದ ಪದವಿದು. 2ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀಬೇಕು. ಇಲ್ಲಿ 3ನೇ ಪ್ರಶ್ನೆ ಏನಂತಂದ್ರೆ ನಾನು ಇದು ಉತ್ತಮ ಪುರುಷ ಆದ್ರೆ ಇವರು ಇದೇನಾಗ್ತದೆ. ಇನ್ನು 4ನೇದು ಅಷ್ಟು ಇದು ಪರಿಮಾಣವಾಚಕವಾದ್ರೆ 12 ಇದೇನಾಗ್ತದೆ ಅಂತೇಳಿ ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಏನಂತಂದ್ರೆ ನದಿ ಜಲಗಳು ಏನಾಗಿವೆ ಅಂತಕ್ಕಂಥ ಪ್ರಶ್ನೆ ಇದೆ. 6ನೇದು ಪ್ರೀತಿಯ ಹಣತೆಯನ್ನು ಎಲ್ಲಿ ಹಚ್ಚಬೇಕೆಂದು ಕವಿ ಹೇಳಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಹೊಸ ಭರವಸೆಗಳನ್ನು ಮುಟ್ಟಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಎಂದು ಕವಿ ವಿವರಿಸಿದ್ದಾನೆ ಅಂತೇಳಿ 7ನೇ ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ 8ನೇದು ಏನಂತಂದ್ರೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂದು ಕವಿಯ ಒಂದು ಅಭಿಪ್ರಾಯವಾಗಿದೆ. ಇದು 8ನೇ ಪ್ರಶ್ನೆ ಆಗಿದೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕವಿ ಪರಿಚಯವನ್ನು ಬರೀಬೇಕು. ಅದರಲ್ಲಿ 9ನೇ ಪ್ರಶ್ನೆ GS ಶಿವರುದ್ರಪ್ಪರವರ ಒಂದು ಕವಿ ಪರಿಚಯವನ್ನು ಬರೀಬೇಕು. ನೆಕ್ಸ್ಟು ಮುಖ್ಯ ಪ್ರಶ್ನೆ 6ರಲ್ಲಿ ಪದ್ಯ ಭಾಗದಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು. ಇಲ್ಲಿ 10ನೇ ಪ್ರಶ್ನೆ ಅಂತಂದ್ರೆ ಮತಗಳೆಲ್ಲೂ ಪಥಗಳು ಎನ್ನುವ ಹುಚ್ಚ ಎಚ್ಚರದೊಳು ಬದುಕೋಣ. ಭಯ ಸಂಶೋಧಗಳು ಕಂದದಿ ಒಂದು ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತಕ್ಕಂಥ ಒಂದು ಪದ್ಯ ಇದೆ. ಇದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಇಲ್ಲಿ ಆಧರಿಸಿ ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಕೊಟ್ಟಿರುವ ಒಂದು ಪ್ರಶ್ನೆಗೆ ಏನಂತಂದ್ರೆ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ ಏನಂತಂದ್ರೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರು ಅಭಿಪ್ರಾಯವನ್ನು ನಿಮ್ಮ ಒಂದು ಮಾತುಗಳಲ್ಲಿ ಬರೆಯಿರಿ ಅಂತಕ್ಕಂಥ ಒಂದು 11ನೇ ಪ್ರಶ್ನೆ ಇದೆ. ಇನ್ನು ಮರುಸಂಚನ ಭಾಗದಲ್ಲಿ ನೋಡೋದಾದ್ರೆ ಸಂಧಿಗಳು ಅಂತಕ್ಕಂಥ 2ನೇ ಒಂದು ಅಧ್ಯಾಯದಲ್ಲಿ ಬರ್ತದೆ. ಇನ್ನು ಮುಖ್ಯ ಪ್ರಶ್ನೆ ಏನಂತಂದ್ರೆ ಇಲ್ಲಿ 7ರಲ್ಲಿ ನೋಡೋದಾದ್ರೆ 12ನೇ ಪ್ರಶ್ನೆ ಏನಪ್ಪ ಅಂದ್ರೆ ದೇವಾಲಯ. ಇದನ್ನು ಪದ ಬಿಡಿಸಿ ಬರೀಬೇಕು. ಇನ್ನು ಅತ್ಯಂತ ಇದು ಸಂಧಿ ಯಾವುದು ಅಂತೇಳಿ ಬರೀಬೇಕು. ನೆಕ್ಸ್ಟ್ ಯಾವುದಂದ್ರೆ 14ನೇ ಪ್ರಶ್ನೆ ಲೋಕೈಕ ಅಂತಕ್ಕಂಥದ್ದು ಸಂಧಿ ಬರೀಬೇಕು. ಮಹರ್ಷಿ ಅಂತಕ್ಕಂಥದ್ದನ್ನು ಏನು ಮಾಡಬೇಕು ಅಂದ್ರೆ ಪದ ಬಿಡಿಸಿ ಸಂಧಿಯನ್ನು ಬರೀಬೇಕು. ಇನ್ನು ಜಗಜ್ಯೋತಿ ಅಂತಕ್ಕಂಥದ್ದಿದೆ. ಇದನ್ನು ಏನು ಮಾಡಬೇಕು ಅಂದ್ರೆ ಪದ ಬಿಡಿಸಿ ಸಂಧಿಯನ್ನು ಹೆಸರಿಸಬೇಕು. ಇದೆಲ್ಲದರ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರವನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಏನಂತಂದ್ರೆ ಮುಖ್ಯ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಒಂದು ಇಲ್ಲಿ ಮೊದಲೇ ಪ್ರಶ್ನೆ ಯಾವುದಂದ್ರೆ ಪೂಜಾರಿ ಪದದ ಒಂದು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಒಂದು ಉತ್ತರ ಯಾವುದಂದ್ರೆ ಅನ್ವರ್ತನಾಮ ಅಂತಕ್ಕಂಥ ಇಲ್ಲಿ ಉತ್ತರವನ್ನು ನೋಡ್ತೀವಿ. ನೆಕ್ಸ್ಟು ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಯಾವುದಂದ್ರೆ ಕಮಲಾಕ್ಷ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಇಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಮೊದಲೆರಡು ಪದಗಳಾಗಿರ್ತಕ್ಕಂಥ ಸಂಬಂಧದಂತೆ 3ನೇ ಪದಕ್ಕೆ ಸರಿಯುವಂತಕ್ಕಂಥ ಒಂದು ಸಂಬಂಧ ಪದವನ್ನು ಬರೀಬೇಕು. 3ನೇ ಪ್ರಶ್ನೆ ಏನಂತಂದ್ರೆ ನಾನು ಇದು ಉತ್ತಮ ಪುರುಷ ಆದ್ರೆ ಇವರು ಇದು ಏನಾಗ್ತಿದಪ್ಪ ಅಂತಂದರೆ ಮಧ್ಯಮ ಪುರುಷ ಆಗ್ತದೆ. ಇನ್ನು ಅಷ್ಟು ಪರಿಮಾಣವಾಚಕ ಆದ್ರೆ 12 ಏನಾಗ್ತಿದಪ್ಪ ಅಂದ್ರೆ ಸಂಖ್ಯಾವಾಚಕ ಆಗ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಏನಂತಂದರೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ನದಿ ಜಲಗಳು ಏನಾಗಿವೆ ಅಂತಕ್ಕಂಥದ್ದಿದೆ. ನದಿ ಜಲಗಳು ಏನಾಗಿವಪ್ಪ ಅಂದರೆ ಕಲುಷಿತವಾಗಿವೆ ಅಂತೇಳಿ ನೋಡ್ತೀವಿ. ಇನ್ನು 6ನೇ ಪ್ರಶ್ನೆ ಏನಂತಂದ್ರೆ ಪ್ರೀತಿಯ ಹಣತೆಯನ್ನು ಎಲ್ಲಿ ಹಚ್ಚಬೇಕೆಂದು ಕವಿ ಹೇಳಿದ್ದಾರೆ ಅಂಥೇಳಿ ನೋಡ್ತೀವಿ. ಇಲ್ಲಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕಂತೇಳಿ ಕವಿ ಏನು ಮಾಡಿ ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಏನಂತಂದ್ರೆ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಏನಂತಂದ್ರೆ ಹೊಸ ಭರವಸೆಗಳನ್ನು ಮುಟ್ಟಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಎಂದು ಕವಿ ವಿವರಿಸಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿ. ಇಲ್ಲಿ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕುವ ಒಂದು ಹೊಸ ಭರವಸೆಗಳನ್ನು ಮೂಡಿಸಬೇಕು. ಭಾಷೆ, ಜಾತಿ, ಮತಧರ್ಮಗಳ ಒಂದು ಭೇದ ಭಾವದಿಂದ ಮನುಜರ ಒಂದು ನಡುವೆ ಏನಪ್ಪ ಅಂದ್ರೆ ಅಡ್ಡಗೋಡೆಗಳು ಏನಾಗಿವತ್ತಂದ್ರೆ ನಿರ್ಮಾಣ ಆಗಿವೆ. ಅವುಗಳನ್ನು ಏನಪ್ಪ ಅಂದ್ರೆ ಕೆಡವಬೇಕು. ಮನುಜರ ನಡುವೆ ಏನಪ್ಪ ಅಂದ್ರೆ ಪ್ರೀತಿ, ಸ್ನೇಹ, ವಿಶ್ವಾಸದ ಒಂದು ಸೇತುವೆ ಆಗಬೇಕಂತೇಳಿ ಇಲ್ಲಿ ಕವಿ ಏನು ಮಾಡ್ಯಾನ ಅಂತಂದ್ರೆ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು.
ಇನ್ನು 8ನೇ ಪ್ರಶ್ನೆ ಅಂತಂದರೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂದು ಕವಿಯ ಒಂದು ಅಭಿಪ್ರಾಯವಾಗಿದೆ. ಸೊ ಇಲ್ಲಿ ಉತ್ತರವನ್ನು ನೋಡಿ. ಸೊ ನಮ್ಮ ಜೀವನ ಎಂಬ ಹಡಗಿನ ಸುತ್ತಮುತ್ತಲು ಏನಪ್ಪ ಅಂದ್ರೆ ಕವಿದಿರುವ ಅಜ್ಞಾನ ಎಂಬ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚಬೇಕು. ಸೊ ಸಂಸಾರ ಸಾಗರದಲ್ಲಿ ಅಜ್ಞಾನದಿಂದ ಬಿರುಗಾಳಿಗೆ ಹೊಯ್ದಾಡುತ್ತಾ ಸೊ ಎತ್ತೆತ್ತಲೋ ಸಾಗುತ್ತಿರುವ ಬಹಳ ನೌಕೆಯನ್ನು ಜ್ಞಾನ ಎಂಬ ಹಣತೆಯ ಮೂಲಕ ಏನಪ್ಪ ಅಂದರೆ ಎಚ್ಚರಿಕೆಯಿಂದ ಗುರಿಯತ್ತ ಮುನ್ನಡೆಸಬೇಕಂತೇಳಿ ಕವಿ ಒಂದು ಈ ರೀತಿಯಾಗಿ ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕವಿ ಪರಿಚಯವನ್ನು ಬರೀಬೇಕಾಗಿತ್ತು. 9ನೇ ಪ್ರಶ್ನೆ ಏನಂತಂದ್ರೆ GS ಶಿವರುದ್ರಪ್ಪ ಅಂತಕ್ಕಂಥ ಒಬ್ಬರ ಕವಿ ಅದರ. ಸೊ ಅವ್ರದ್ದು ಒಂದು ಪರಿಚಯವನ್ನು ಇಲ್ಲಿ ಬರೀಬೇಕು. ಇನ್ನು ಇಲ್ಲಿ GS ಶಿವರುದ್ರಪ್ಪ ಸೊ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕ್ರಿಸ್ತ ಶಕ ಏನಂತಂದ್ರೆ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರ್ಪುರದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜನನ ಹೋಗ್ತಾರೆ. ಇನ್ನು ಆಧುನಿಕ ಕನ್ನಡದ ಒಂದು ಪ್ರಮುಖ ಏನಪ್ಪ ಅಂತಂದ್ರೆ ಕವಿಗಳಲ್ಲಿ ಸೊ ಒಬ್ಬರಾಗಿರ್ತಕ್ಕಂಥ ಶಿವರುದ್ರಪ್ಪನವರು ಸೊ ಏನಂತಂದ್ರೆ ಸಾಮಗಾನ, ಚೆಲುವ ಒಲವು, ದೇವಶಿಲ್ಪ, ಆಮೇಲೆ ದೀಪದ ಹೆಜ್ಜೆ ಸೊ ಇಂಥ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ 22 ದಿನಗಳು ಮಾಸ್ಕೋದಲ್ಲಿ ಅಂತಕ್ಕಂಥ, ಆಮೇಲೆ ಏನಂತಂದ್ರೆ ಸೌಂದರ್ಯ ಸಮೀಕ್ಷೆ ಅಂತಕ್ಕಂಥ ಸೊ ಮೊದಲಾದ ಕೃತಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ GS ಶಿವರುದ್ರಪ್ಪನವರು ಬರೀತಾರೆ ಅಂತೇಳಿ ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಕಾವ್ಯಾರ್ಥ ಚಿಂತನ ಕೃತಿಗೆ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇನ್ನು ಕನ್ನಡ ಒಂದು ವಿಶ್ವವಿದ್ಯಾಲಯ ಸೊ ಹಂಪಿಯಲ್ಲಿರ್ತಕ್ಕಂಥದ್ದು, ಅಲ್ಲಿ ಏನಂತಂದ್ರೆ ನಾಡೋಜ ಪುರಸ್ಕಾರಕ್ಕೆ ಇಲ್ಲಿ ಭಾಜನರಾಗಿದ್ದಾರೆ ಅಂತೇಳಿ ನೋಡ್ತೀವಿ. ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಕೂಡ ಏನಾಗಿರುತ್ತಂದ್ರೆ ಇಲ್ಲಿ ಪಾತ್ರರಾಗಿದ್ದಾರೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಸೊ ಏನಾಗಿತ್ತಂದ್ರೆ ಪದ್ಯ ಭಾಗದಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗಿತ್ತು. ಇನ್ನು 10ನೇ ಪ್ರಶ್ನೆ ಅಂತಂದ್ರೆ ಒಂದು ಪದ್ಯ ಇದೆ, ಇಲ್ಲಿ ಅದರ ಒಂದು ಉತ್ತರವನ್ನು ಡೈರೆಕ್ಟಾಗಿ ನೋಡೋಣ. ಸೊ ಭಾರತದಲ್ಲಿ ಏನಪ್ಪ ಅಂದ್ರೆ ವಿವಿಧ ಮತಪಂಥಗಳಿದ್ದು ಸೊ ಬೇರೆ ಬೇರೆ ರೀತಿಯ ಒಂದು ಆಚರಣೆ ಸಂಪ್ರದಾಯ ಕೂಡ ಇದಾವೆ. ಸೊ ಆದರೂ ಕೂಡ ಏನಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ದೇಶ ಯಾವುದು ಅಂದ್ರೆ ನಮ್ಮ ಒಂದು ಭಾರತ ದೇಶ ಅಂತೇಳಿ ನಾವು ನೋಡ್ತೀವಿ. ಇನ್ನು ಮತಪಂಥಗಳೆಲ್ಲವೂ ಕೂಡ ಏನಪ್ಪ ಅಂದ್ರೆ ನಮ್ಮ ಉತ್ತಮ ಜೀವನಕ್ಕೆ ಬಹಳ ಏನಂತಂದ್ರೆ ಇಲ್ಲಿ ಬೇಕಾಗಬಲ್ಲ ಸೊ ಮುಕ್ತಿಯನ್ನು ನೀಡಬಲ್ಲ, ಆಮೇಲೆ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಒಂದು ಮಾರ್ಗಗಳಂತೇಳಿ ನಾವು ತಿಳಿಯಬೇಕು. ಅಸಮಾನತೆ, ಭಯೋತ್ಪಾದಕತೆ, ಶೋಷಣೆ ಸೊ ಇತ್ಯಾದಿಗಳಿಂದ ಏನಪ್ಪ ಅಂದ್ರೆ ಭಯಭೀತಿಗೊಂಡು ಸೊ ನಾಳಿನ ಬದುಕಿನ ಬಗ್ಗೆ ಏನಪ್ಪ ಅಂದ್ರೆ ಸಂಶಯಗೊಂಡು ಮಸುಕಾದ ಕಣ್ಣುಗಳಿಗೆ ಅಂತಂದ್ರೆ ನಿರಾಶೆ ಹೊಂದತಕ್ಕಂಥ ಮನಸ್ಸುಗಳಿಗೆ ಮುಂದಿನ ಬದುಕಿಗೆ ಏನಪ್ಪ ಅಂದ್ರೆ ಉತ್ತಮ ಕನಸನ್ನು ಸೊ ಅವರಲ್ಲಿ ಏನಪ್ಪ ಅಂದ್ರೆ ಬಿತ್ತಿ ಧೈರ್ಯ ನೀಡಬೇಕೆಂದು ಸೊ ಇಲ್ಲಿ ಮತ್ತು ಭಯ ಮತ್ತು ಅವಮಾನ ಏನಪ್ಪ ಅಂದ್ರೆ ಆವರಿಸಿರ್ತಕ್ಕಂಥ ಸಮಾಜವನ್ನು ಇಲ್ಲಿ ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ಒಂದು ನೆಲೆಗೊಳಿಸ್ತಕ್ಕಂಥ ಹಣತೆ ಹಚ್ಚಬೇಕಂತ ಹೇಳಿ ಇಲ್ಲಿ ಕವಿ ಏನು ಮಾಡಿರುತ್ತಂದ್ರೆ ಈ ಒಂದು ಪದ್ಯದಲ್ಲಿ ನೀಡಿದ್ದಾರೆ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಇಲ್ಲಿ ಸಮಾನತೆಯ ಒಂದು ತತ್ವ ಮತ್ತು ಒಳ್ಳೆಯ ಒಂದು ಬದುಕಿನ ಭರವಸೆ ಬಗ್ಗೆ ಏನಪ್ಪ ಅಂದ್ರೆ GS ಶಿವರುದ್ರಪ್ಪನವರು ಸೊ ಈ ರೀತಿಯಾಗಿ ಮಾಡಿರುತ್ತಂದ್ರೆ ಅರಿವನ್ನು ಈ ಒಂದು ಪದ್ಯದ ಮೂಲಕ ನೀಡಿದ್ದಾರೆ ಅಂತೇಳಿ ನೋಡ್ತೀವಿ. ಇನ್ನು ಮೌಲ್ಯವನ್ನು ನೋಡೋದಾದ್ರೆ ಸೊ ಈ ಒಂದು ಪದ್ಯದಲ್ಲಿ ಏನಂತಂದ್ರೆ ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆ ನೆಲೆಸಲು ಸೊ ಮತಗಳೇನಪ್ಪ ಅಂತಂದ್ರೆ ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕಬೇಕು ಸೊ ಅಂತಕ್ಕಂಥ ಮೌಲ್ಯ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಪ್ರತಿಪಾದಿತವಾಗಿದೆ ಅಂತೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮುಖ್ಯ ಪ್ರಶ್ನೆ 6ರಲ್ಲಿ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 11ನೇ ಪ್ರಶ್ನೆ ಅಂತಂದರೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಒಂದು ಅಭಿಪ್ರಾಯವನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕು. ಸೊ ಇಲ್ಲಿ ಜಾತೀಯತೆ, ಮತ, ಭಾಷೆ, ಬಣ್ಣ, ಅಜ್ಞಾನ ಸೊ ಮೂಢನಂಬಿಕೆಗಳತ್ತ ಅಂತಂದರೆ ಇಲ್ಲಿ ಕತ್ತಲೆಯು ಸೊ ನಮ್ಮ ಒಂದು ಸುತ್ತಲೂ ಏನಾಗಿತ್ತಂದ್ರೆ ಕವಿದಿರುತ್ತದೆ. ಸೊ ಆ ಕತ್ತಲೆಯನ್ನು ಓಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚಲೇಬೇಕು. ಸೊ ಅಜ್ಞಾನದಿಂದ ಬಿರುಗಾಳಿಗೆ ಏನಪ್ಪ ಅಂದ್ರೆ ಹೊಯ್ದಾಡುತ್ತಾ ಎತ್ತೆತ್ತಲೋ ಸಾಗುತ್ತಿರ್ತಕ್ಕಂಥ ಬಹಳ ನೌಕೆಯನ್ನು ಸೊ ಎಚ್ಚರಿಕೆಯಿಂದ ಏನಂತಂದರೆ ಗುರಿಯತ್ತ ಇಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಸಂಕಲ್ಪದ ಒಂದು ಅನುಷ್ಠಾನವಾಗಬೇಕು. ಅಷ್ಟೇ ಅಲ್ಲದೆ ಆಧುನಿಕ ಮಾನವ ಏನಪ್ಪ ಅಂದ್ರೆ ಹಸ್ತಕ್ಷೇಪದಿಂದ ಕಲುಷಿತವಾದ ನದಿಗಳ ಶುದ್ಧೀಕರಣ ಮಾಡಲು ಬೊರಗರೆಯುವ ಒಂದು ಮುಂಗಾರಿನ ಮಳೆ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಬೇಕಾಗ್ತದೆ. ಹಾಗೆ ಕಲ್ಮಶಗಳಿಂದ ಕೂಡಿರ್ತಕ್ಕಂಥ ಮನುಷ್ಯನ ಮನಸ್ಸುಗಳನ್ನು ಪ್ರೀತಿಯ ಮೂಲಕ ಏನಪ್ಪ ಅಂದ್ರೆ ಹಸನಗೊಳಿಸುವ ಒಂದು ಸಂಕಲ್ಪ ಬೇಕು. ನಾಗರಿಕತೆಯ ಭರಾಟೆಯಲ್ಲಿ ಸೊ ಮೌಲ್ಯಗಳೇನಾಗ್ತದಪ್ಪ ಅಂದ್ರೆ ಖುಷಾಕತ್ತವು. ಸೊ ಆದ್ದರಿಂದ ಇಲ್ಲಿ ಏನಪ್ಪ ಅಂದ್ರೆ ಮೌಲ್ಯಗಳೆಂಬ ಸಸ್ಯಗಳನ್ನು ನೆಟ್ಟು ಪ್ರೀತಿಯ ನೀರನ್ನು ಎರೆಯುತ್ತಾ ಸೊ ಬದುಕನ್ನು ಇಲ್ಲಿ ಸಮೃದ್ಧವಾಗಿಸುವ ಒಂದು ಸಂಕಲ್ಪದ ಅನುಷ್ಠಾನವಾಗಬೇಕು. ಬಡತನ, ಅಜ್ಞಾನ, ಮೂಢನಂಬಿಕೆ, ಧರ್ಮ, ಭಾಷೆ, ಜಾತಿಗಳಿಂದ ಶೋಷಣೆಗೊಳಗಾದ ಜನರನ್ನು ಸೊ ಎಲ್ಲರಂತೆ ಏನಪ್ಪ ಅಂದ್ರೆ ಸಮಾನವಾಗಿ ಏನಪ್ಪ ಅಂದ್ರೆ ಬದುಕ್ತಕ್ಕಂಥ ಒಂದು ಹೊಸ ಭರವಸೆಗಳನ್ನು ಕಟ್ಟಿ ಕೊಡಬೇಕಾಗ್ತದೆ. ಹಾಗೆ ಮನುಷ್ಯರ ನಡುವೆ ಏನಪ್ಪ ಅಂದ್ರೆ ಜಾತಿ, ಧರ್ಮ, ಭಾಷೆ, ವರ್ಣಗಳಿಂದ ಆವೃತವಾದ ಸೊ ಅಡ್ಡಗೋಡೆಗಳೇನಪ್ಪ ಅಂದ್ರೆ ಕೆಡವಿ ಸೊ ಎಲ್ಲರನ್ನ ಏನಪ್ಪ ಅಂದ್ರೆ ಒಂದಾಗಿಸ್ತಕ್ಕಂಥ ಪ್ರೀತಿಯ ಸ್ನೇಹದ ಸೇತುವೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಸಂಕಲ್ಪವನ್ನು ಅನುಷ್ಠಾನಗೊಳಿಸಬೇಕು. ಇನ್ನು ಮತಗಳೆಲ್ಲವೂ ಏನಪ್ಪ ಅಂದ್ರೆ ನಮ್ಮ ಒಂದು ಉತ್ತಮ ಜೀವನಕ್ಕೆ ದಾರಿದೀಪಗಳು ಎಂಬುದನ್ನು ಅನುಷ್ಠಾನಗೊಳಿಸಬೇಕು. ಇನ್ನು ಅಸಮಾನತೆ, ಶೋಷಣೆ ಇತ್ಯಾದಿಗಳಿಂದ ಭಯಭೀತಿಗೊಂಡು ಸೊ ನಾಳಿನ ಬದುಕಿಗೆ ಬಗ್ಗೆ ಏನಪ್ಪ ಅಂದ್ರೆ ಸಂಶಯಗೊಂಡು ಮೊಸಕಾದ ಕಣ್ಣುಗಳಿಗೆ ಏನಪ್ಪ ಅಂದ್ರೆ ಉತ್ತಮ ಕನಸನ್ನು ಅವರಲ್ಲಿ ಬಿತ್ತಿ ಧೈರ್ಯ ನೀಡ್ತಕ್ಕಂಥ ಸಂಕಲ್ಪ ಇಲ್ಲಿ ಅನುಷ್ಠಾನಗೊಂಡಾಗ ಸೊ ನಮ್ಮ ಒಂದು ಸಮಾಜ ಏನಪ್ಪ ಅಂದ್ರೆ
ಸ್ವಾಸ್ಥ್ಯವಾಗಿರುತ್ತದೆ ಅಂಥೇಳಿ ಕವಿ ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ಶಿವರುದ್ರಪ್ಪನವರು ಈ ರೀತಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಏನು ಮಾಡ್ಯಾರ ಅಂತಂದ್ರೆ ವ್ಯಕ್ತಪಡಿಸ್ಯಾರ ಅಂತೇಳಿ ನಾವು ನೋಡ್ತೀವಿ. ಇನ್ನು ಭಾಗ 2ರಲ್ಲಿ ಮರುಸಿಂಚನ ವಿಭಾಗದಲ್ಲಿ ನೋಡ್ತೀವಿ. ಸೊ ಸಂಧಿಗಳಂತಕ್ಕಂಥ 2ನೇ ಅಧ್ಯಾಯ ಇದೆ. ಸೊ ಇದರಲ್ಲಿ 12ನೇ ಪ್ರಶ್ನೆ ಅಂತಂದ್ರೆ ದೇವಾಲಯ ಅಂತಕ್ಕಂಥ ಪದವನ್ನು ಬಿಡಿಸಿ ಬರೀಬೇಕು. ಇಲ್ಲಿ ಬಿಡಿಸಿ ಬರೆದಾಗ ಏನಪ್ಪ ಅಂದ್ರೆ ದೇವ ಪ್ಲಸ್ ಆಲಯ. ಸೊ ಇದೇನಾಗ್ತೈತಪ್ಪ ಅಂದ್ರೆ ದೇವಾಲಯ ಅಂತೇಳಿ ಆಗ್ತದೆ. ಇನ್ನು 13ನೇ ಪ್ರಶ್ನೆ ಅತ್ಯಂತ. ಸೊ ಇದು ಯಾವ ಸಂಧಿಗೆ ಉದಾಹರಣೆ ಅಂತೇಳಿ ಇಲ್ಲಿ ಪ್ರಶ್ನೆ ಇತ್ತು. ಇದು ಯಾವ ಸಂಧಿ ಆಗ್ತೈತಪ್ಪ ಅಂದ್ರೆ ಎನ್ ಸಂಧಿಗೆ ಇಲ್ಲಿ ನಾವು ಉದಾಹರಣೆಗಾಗಿ ನೋಡ್ತೀವಿ. ಇನ್ನು 14ನೇ ಪ್ರಶ್ನೆ ಅಂತಂದ್ರೆ ಲೌಕೈಕ ಅಂತಕ್ಕಂಥದ್ದು ಒಂದು ಪದ ಇದೆ. ಸೊ ಅದು ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಬರೀಬೇಕು. ಇದು ಯಾವ ಸಂಧಿ ಆಗ್ತದಪ್ಪ ಅಂದ್ರೆ ವೃದ್ಧಿ ಸಂಧಿ ಆಗ್ತದೆ. ಇನ್ನು 15ನೇ ಪ್ರಶ್ನೆ ಅಂತಂದ್ರೆ ಮಹರ್ಷಿ ಅದ. ಸೊ ಇದನ್ನು ಪದ ಬಿಡಿಸಿ ಸಂಧಿ ಬರೀಬೇಕು. ಇಲ್ಲಿ ಮಹಾ ಪ್ಲಸ್ ಋಷಿ ಇದೇನಾಗ್ತದಪ್ಪ ಅಂದ್ರೆ ಮಹರ್ಷಿ ಆಗ್ತದೆ. ಇದು ಯಾವ ಸಂಧಿಗೆ ಉದಾಹರಣೆ ತಂದಾಗ ಗುಣಸಂಧಿಗೆ ಇಲ್ಲಿ ಉದಾಹರಣೆ ಅಂತೇಳಿ ನೋಡ್ತೀವಿ. ಲಾಸ್ಟ್ ಒನ್ನು ಜಗಜ್ಯೋತಿ ಅಂತಕ್ಕಂಥದ್ದಿದೆ. ಇದನ್ನು ಪದ ಬಿಡಿಸಿ ಸಂಧಿ ಬರೀಬೇಕು. ಜಗತ್ ಪ್ಲಸ್ ಜ್ಯೋತಿ. ಸೊ ಜಗಜ್ಯೋತಿ ಆಗ್ತದೆ. ಇನ್ನು ಇಲ್ಲಿ ಸಂಧಿ ಯಾವುದು ತಂದಾಗ ಚುತ್ವ ಸಂಧಿ ಅಂತೇಳಿ ನಾವು ಕರಿತೀವಿ. ಸೊ ಇದಿಷ್ಟೇನಪ್ಪ ಅಂದ್ರೆ ಸಂಕಲ್ಪ ಗೀತೆಯ ಅಧ್ಯಾಯದ ಏನಂತಂದ್ರೆ ಒಂದು ಪಠ್ಯ ಭಾಗದ ಏನಂತಂದರೆ ಇಲ್ಲಿ ಒಂದು LB ಆಧಾರಿತವಾಗಿರ್ತಕ್ಕಂಥ ಘಟಕ ಪರೀಕ್ಷೆ ಆಗಿರ್ತದೆ. ಸೊ ಇದನ್ನು ಆದಷ್ಟು ಏನು ಮಾಡಿರುತ್ತಂದ್ರೆ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.